Hello aspirants, welcome to Competitive Study Circle YouTube ಚಾನಲ್. ದಿನಾಂಕ 17/9/2024ರಂದು KPSC ಅವರು ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸ್ಯಾರ. ಅದೇನಪ್ಪ ಅಂದರೆ ಗ್ರೂಪ್ ಸಿ ಒಳಗೆ ಏನು PDO ಪೋಸ್ಟನ್ನು ಕರೆದಿದ್ರು. ನಮಗೆಲ್ಲ ಗೊತ್ತು 150 ಪೋಸ್ಟ್ ಫಾರ್ ನಾನ್ HK ಆ್ಯಂಡ್ 97 ಪೋಸ್ಟ್ ಫಾರ್ HKದವ್ರಿಗೆ ಕರೆದಿದ್ರು. ಅದರದ್ದು ವಯೋಮಿತಿ ಸಡಿಲಿಕೆ ಕುರಿತಾದಂಥ ಒಂದು ತಿದ್ದುಪಡಿಯ ಅಧಿಸೂಚನೆ ಈ ವಿಡಿಯೋ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಾವು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ ಸಿ ಮತ್ತು ಗ್ರೂಪ್ ಪಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗಳಿಗೆ ಹಾಗೂ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಿರುವ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಿ ಆದೇಶಿಸಲಾಗಿದೆ. ನಾವಿಲ್ಲೇ ಪ್ರಾಪರಾಗಿ ನೋಡೋದಾದರೆ ಯಾವ ಕ್ಯಾಟಗರಿಯವ್ರಿಗೆ ಎಷ್ಟಪ್ಪ ಅಂತಂದು ನೋಡೋದಾದರೆ ಕನಿಷ್ಠ 18 ಇಯರ್ಸ್ ಅಂದರೆ ಮಿನಿಮಮ್. ಓಕೆ, ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ 38 ಇಯರ್ಸ್ ಮತ್ತು ಪ್ರವರ್ಗ 2A 2B 3A 3B ಕಾಸ್ಟ್ ಯಾರು ಇರ್ತೈತಿ ಅವ್ರಿಗೆ 41 ಇಯರ್ಸ್. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವ್ರಿಗೆ 43 ಇಯರ್ಸನ್ನು ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ಅವರು ಇಲ್ಲಿ ನೀಡ್ಯಾರ. ಓಕೆ, ದಿನಾಂಕ 18/9/2024ರಿಂದ 3/10/2024ರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಮತ್ತು ಯಾರು ಈಗ ಅಪ್ಲಿಕೇಶನ್ ತುಂಬಿಲ್ಲಲ್ಲ, ನೀವು ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರು, ಈಗ ವಾಪಸ್ ನಾವು ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 3 ತನಕ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಈ PDO ಪೋಸ್ಟ್ಗಳಿಗಾಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.